ಸೊ ಗೆಳೆಯರೆ, ಈ ಮೇಡ್ ಇನ್ ಚೈನಾ ಸಾಮಾನುಗಳಂತೆ ಮೇಡ್ ಇನ್ ಚೈನಾ ವೆಪನ್ಗಳು ಕೂಡ ಪೊಳ್ಳಾಗಿವೆ. ನಾನ್ಯಾಕೆ ಹೀಗೆ ಹೇಳ್ತಾ ಇದ್ದೀನಿ? ಯಾಕಂದ್ರೆ ಚೀನಾ ಮರೆಮಾಚುವುದಕ್ಕಾಗಿ ಹರಸಾಹಸ ಪಡುತ್ತಿರುವ ಚೀನಾದ ಆ ಅಸ್ತ್ರಗಳ ಮುಖ ಈಗ ಬಯಲಾಗಿದೆ. ಹಾಗೂ ಈ ಕಾರಣದಿಂದಾಗಿ ಚೀನಾದ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳು ಕೇವಲ ಹೆಸರಿಗೆ ಮಾತ್ರ ಇದೆ. ಆಕ್ಚುಯಲ್ ಆಗಿ ಅವುಗಳು ಯಾವುದೇ ಯುದ್ಧದಲ್ಲಿ ನಿಷ್ಪ್ರಯೋಜಕವೆಂದು ಸಾಬೀತಾಗಬಹುದು ಅನ್ನೋ ಪ್ರಶ್ನೆ ಉದ್ಭವಿಸುತ್ತದೆ. ಆಕ್ಚುಲಿ ಇತ್ತೀಚೆಗೆ ಅಮೆರಿಕಾದ ಮೀಡಿಯಾ ರಿಪೋರ್ಟು ಚೀನಾದಿಂದ ಬಹಳ ಅದ್ದೂರಿಯಾಗಿ ಉಡಾವಣೆಗೊಂಡ ಹೊಸ ಪರಮಾಣು ಸಬ್ಮರೀನು ಈಗ ಸಮುದ್ರದಲ್ಲಿ ಮುಳುಗಿದೆ ಅಂತ ಬಹಿರಂಗಪಡಿಸಿದೆ. ಸೊ ಗೆಳೆಯರೆ, ಈ ನ್ಯೂಕ್ಲಿಯರ್ ಸಬ್ಮರೀನ್ ಬಗ್ಗೆ ಹೇಳೋದಾದ್ರೆ ಈ ದೈತ್ಯ ನೌಕೆಗಳು ಅಣು ಶಕ್ತಿಯಿಂದ ಚಾಲಿತವಾಗ್ತವೆ. ಸೊ ಇದರಿಂದ ಅವುಗಳನ್ನ ಸಮುದ್ರದ ಅಡಿಯಲ್ಲಿ ತಿಂಗಳುಗಳವರೆಗೆ ಕಾರ್ಯಾಚರಣೆ ನಡೆಸುವಲ್ಲಿ ಸಾಧ್ಯವಾಗಿಸುತ್ತದೆ. ಈ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದರ ಬಗ್ಗೆ ಹೇಳೋದಾದ್ರೆ, ಅವುಗಳಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಇರುವುದರಿಂದ ಇದು ಹೀಟನ್ನು ಉತ್ಪತ್ತಿ ಮಾಡ್ತದೆ. ಈ ಹೀಟ್ ನೀರನ್ನು ಬಿಸಿ ಮಾಡುವುದಕ್ಕಾಗಿ ಬಳಸಲಾಗುವುದರಿಂದ ಆ ನೀರನ್ನು ಸ್ಟೀಮ್ ಅನ್ನಾಗಿ ಅಂದರೆ ಹಬೆಯನ್ನಾಗಿ ಪರಿವರ್ತಿಸುತ್ತದೆ. ಹಾಗೂ ಈ ಸ್ಟೀಮ್ ಅನ್ನೇ ಆ ಟರ್ಬೈನ್ಗಳನ್ನು ಚಾಲಿಸುವಲ್ಲಿ ಬಳಸಲಾಗ್ತದೆ. ಇದರ ಪ್ರತಿಯಾಗಿ ಅದು ಎಲೆಕ್ಟ್ರಿಕ್ ಜನರೇಟರ್ಗಳನ್ನು ಚಲಾಯಿಸುತ್ತದೆ. ಹಾಗೆಯೇ ಈ ಜನರೇಟರ್ಗಳು ನೌಕೆಯನ್ನ ಮತ್ತು ಅದರ ಇತರೆ ಸಿಸ್ಟಮ್ಗಳನ್ನು ಚಲಾಯಿಸುವುದಕ್ಕಾಗಿ ಅಗತ್ಯವಾದ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತದೆ. ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಅತ್ಯಂತ ಸುರಕ್ಷಿತವಾಗಿ ವಿನ್ಯಾಸಗೊಳಿಸಲ್ಪಟ್ಟಿದ್ದು ಅವುಗಳ ಕೆಲಸದ ಸಮಯದಲ್ಲಿ ಹಲವಾರು ಸುರಕ್ಷತಾ ವೈಶಿಷ್ಟ್ಯಗಳನ್ನು ಹೊಂದಿರ್ತವೆ. ಸೊ ಈ ಜಲಂತರ್ಗಾಮಿ ನೌಕೆಯನ್ನ ಚೀನಾದ ಅತ್ಯಂತ ಉನ್ನತ ಮಟ್ಟದ ತಂತ್ರಜ್ಞಾನದ ಸಂಕೇತವೆಂದು ಪರಿಗಣಿಸಲಾಗಿತ್ತು. ಆದರೆ ಅದರ ಮುಳುಗುವಿಕೆಯು ಚೀನಾದ ತಾಂತ್ರಿಕ ಸಾಮರ್ಥ್ಯದ ಮೇಲೆ ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಈ ಘಟನೆಯನ್ನು ಮರೆಮಾಚುವುದಕ್ಕಾಗಿ ಚೀನಾ ಸಾಕಷ್ಟು ಪ್ರಯತ್ನಿಸಿತ್ತು. ಆದರೆ ಅಂತಿಮವಾಗಿ ಅದರ ಸತ್ಯವು ಪ್ರಪಂಚದ ಮುಂದೆ ಹೊರಬಂದಿದೆ. ಚೀನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಾದ HK-9, HK-10 ಮತ್ತು HK-16ನಲ್ಲಿಯೂ ಕೂಡ ಅನೇಕ ತಾಂತ್ರಿಕ ದೋಷಗಳು ಇವೆ ಅನ್ನೋದರ ಬಗ್ಗೆ ವರದಿ ಆಗ್ತಾ ಇವೆ. ಚೀನಾವು ಈ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಮಾಡ್ತಾ ಇತ್ತು. ಆದರೆ ಈ ಮಿಸೈಲ್ ಸಿಸ್ಟಮ್ಗಳು ಮತ್ತೆ ವಿಫಲಗೊಳ್ತಾ ಇವೆ. ಹಾಗೂ ಈ ಕಾರಣದಿಂದಾಗಿ ಚೀನಾಗೆ ಕೇವಲ ಹೆಚ್ಚು ಹಣವನ್ನು ಖರ್ಚು ಮಾಡುವುದಲ್ಲದೆ ಅದರ ವಿಶ್ವಾಸಾರ್ಹತೆಯ ಮೇಲೆಯೂ ಕೂಡ ದೊಡ್ಡ ಪ್ರಶ್ನೆಯಾಗಿದೆ. ವಿಶ್ವದ ಅತಿ ದೊಡ್ಡ ನೌಕಾಪಡೆ ಅಂತ ಹೇಳಿಕೊಳ್ಳುವ ಈ ಚೀನಾ ಕಳೆದ ಕೆಲವು ವರ್ಷಗಳಲ್ಲಿ ಅನೇಕ ಹೊಸ ಯುದ್ಧ ನೌಕೆಗಳು, ಸಬ್ಮರೀನ್ ಮತ್ತು ಡಿಸ್ಟ್ರಾಯರ್ಗಳನ್ನು ಸೇರಿಸಿತು. ಆದರೆ ನಿಮಗಿದು ಗೊತ್ತಾ? ಅವುಗಳಲ್ಲಿ ಅರ್ಧದಷ್ಟು ಯುದ್ಧ ನೌಕೆಗಳು ಗ್ಯಾರೇಜ್ನಲ್ಲಿ ನಿಂತಿವೆ. ಇದೇನು ಸಾಬೀತುಪಡಿಸುತ್ತದೆ ಅಂದರೆ ಚೀನಾ ಕೇವಲ ತನ್ನ ಸಂಖ್ಯೆಯನ್ನು ಹೆಚ್ಚಿಸುತ್ತಿದೆ ಅಂತ. ಹಾಗೆ ನೋಡೋದಾದ್ರೆ ಈ ಆಯುಧಗಳು ಯುದ್ಧಕ್ಕೆ ಯೋಗ್ಯನೇ ಅಲ್ಲ. ತನ್ನ ಶಸ್ತ್ರಾಸ್ತ್ರಗಳ ಸಂಖ್ಯೆಯನ್ನು ತೋರಿಸಿ ಜಗತ್ತನ್ನು ಆಕರ್ಷಿಸುವುದು ಚೀನಾದ ನೀತಿಯಾಗಿದೆ. ಆದರೆ ವಾಸ್ತವದಲ್ಲಿ ಅದರ ಶಸ್ತ್ರಾಸ್ತ್ರಗಳು ವಿಶ್ವಾಸ ಅರ್ಹವಲ್ಲ. ಅದು ಕೇವಲ ತಾಂತ್ರಿಕ ದೋಷಗಳಿಂದ ಬಳಲುತ್ತಿರೋದಲ್ಲದೆ ಯುದ್ಧ ಭೂಮಿಯಲ್ಲಿ ಅಷ್ಟು ಪರಿಣಾಮಕಾರಿ ಆಗಿರಲಿದೆ ಅನ್ನೋದನ್ನು ಸಾಬೀತುಪಡಿಸುವುದಿಲ್ಲ. ಹಾಗಾಗಿ ಚೀನಾ ತನ್ನ ನೆರೆಹೊರೆಯ ದೇಶಗಳಿಗೆ ಯುದ್ಧದ ಬೆದರಿಕೆ ಹಾಕ್ತದೆ. ಆದರೆ ಅದರ ತಂತ್ರಜ್ಞಾನವು ಇಷ್ಟೊಂದು ದುರ್ಬಲವಾಗಿರುವಾಗ ನಿಜವಾಗಿಯೂ ಅದು ಯುದ್ಧದಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗ್ತದಾ? ಸೊ ನಮಗೆ ಏನು ಅನ್ನಿಸ್ತಾ ಇದೆ ಅಂದರೆ ಚೀನಾ ಈಗ ತನ್ನ ಮಿಲಿಟರಿ ಶಕ್ತಿಯ ಮೇಲೆ ಭರವಸೆ ಮಾಡುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆದಾಗ್ಯೂ ಈಗ ಜಗತ್ತು ಅರ್ಥ ಮಾಡಿಕೊಂಡಿದೆ ಈ ಚೀನಾದ ತಂತ್ರಜ್ಞಾನದ ಸಾಮರ್ಥ್ಯ ಮತ್ತು ಅದರ ಶಸ್ತ್ರಾಸ್ತ್ರಗಳ ನೈಜತೆಯು ನೋಡೋದರಲ್ಲಿ ಬೇರೆ ಮತ್ತು ಕಾರ್ಯದಲ್ಲಿ ಬೇರೆನೇ ಆಗಿರ್ತದೆ ಅನ್ನೋದು. ಸೊ ಗೆಳೆಯರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನೋಟಿಫಿಕೇಶನ್ ಬೆಲ್ ಆನ್ ಮಾಡೋದನ್ನು ಮರೆಯದಿರಿ. ನಮಸ್ಕಾರ.